ಹಾಯ್ ಜಾನ್ಸಿ ಪುಟ್ಟಿ. ಏನ್ ಮೊಮ್ಮಗಳೇ, ಹೇಗಿದ್ಯಾ ಮರಿ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಜರ್ನಿ ಎಲ್ಲ ಆರಾಮಾಗಿತ್ತಾ? ಸೂಪರ್ ಆಗಿತ್ತಮ್ಮ. ಜರ್ನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮನ್ಸಿಗೆ ಏನೋ ಒಂಥರ ತೃಪ್ತಿ. ತಾತ, ನೀವ್ ಯಾವಾಗ್ಲೂ ಈ ತರ ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಜಾಣ ಪುಟ್ಟಿ. ಯಜಮಾನ ಯಜಮಾನ. ಯಾಕೆ ಮೇಡಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ? ಮತ್ ಸಿಟ್ ಮಾಡ್ಕೊಳ್ಳದೆ ಸಂತೋಷವಾಗಿರಕ್ಕಾಗುತ್ತಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಟೆನ್ಷನ್ ಆಗದೆ ಇರುತ್ತಾ, ಕೋಪ ಬರದೇ ಇರುತ್ತಾ ಜಿಕ್ಕೆ? ಅಂತದೇನಾಯ್ತು? ಅಂತದೇನಾಯ್ತಾ? ಜೊತೆಲಿರೋರೆ ಬೆನ್ನಿಗ್ ಚೂರಿ ಹಾಕಿದ್ರೆ ಅದನ್ನ ಸಹಿಸ್ಕೊಂಡ್ ನಾನ್ ಹೇಗಿರ್ಲಿ ಜಿಕ್ಕೆ? ಅಯ್ಯೋ ಶಿವನೇ, ನರಿಗಳೆಲ್ಲ ನ್ಯಾಯ ಹೇಳೋ ತರ ಆಗೋಯ್ತಲ್ಲಪ್ಪ. ಕಟ್ಕೊಂಡಿರೋ ಗಂಡ ಅನ್ನೋದನ್ನ ನೋಡ್ದೆ, ಅವನ ಬೆನ್ನಿಗೆ ಚೂರಿ ಹಾಕಿ ಅವನ್ನ ಜೈಲಿಗೆ ಕಳಿಸಿ, ಅಳಿಯ ಅನ್ನೋದನ್ನು ನೋಡದೆ ಅವನ ಎದೆಗೆ ಚೂರಿ ಹಾಕಿ ಅವನ ಪರಲೋಕಕ್ಕೆ ಕಳಿಸಿದಂತ ಮಹಾಮಾತೆ ಬಾಯಲ್ಲಿ ಇಂಥ ಮಾತುಗಳ? ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇನ್ಯಾರ ಬಗ್ಗೆ? ಆ ನವದೀಪ್ PA ವರುಣ್ ಬಗ್ಗೆ. ಏನ? ವರುಣ್ ಬಗ್ಗೆನಾ? ಮತ್ತಿನ್ಯಾರ ಬಗ್ಗೆ ಅಂತ ಅನ್ಕೊಂಡಿದ್ಯಾ? ಅಲ್ಲ ಜಿಕ್ಕೆ, ಅವ್ರ ಮನೇಲೆ ಕೆಲ್ಸ ಮಾಡ್ತಾ ಇರೋನು ಅವ್ರಿಗೆ ನಿಯತ್ತಾಗಿರೋದ್ ಬಿಟ್ಟು ನಮ್ ಮನೆಗ್ ಬಂದು ರಾಮಾಚಾರಿ ಬದುಕಿದಾನೆ ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅವ್ನ್ಗೆಷ್ಟು ಕೊಬ್ಬಿರ್ಬೇಡ. ಅಯ್ಯೋ, ಇರೋದನ್ನ ಹೇಳಿದ್ರೆ ಅವ್ರಿಗೆಲ್ಲ ಹಿಂಗೆ ಅನ್ಸುತ್ತೆ. ಅವ್ನ್ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆ? ಮತ್ತಿನ್ಯಾಕೆ? ಆ ವರುಣ್ ನವದೀಪ್ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದ. ಈಗ ನನ್ ಬೇಬಿಗೂ ವಿವೇಕಿಗೂ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಆದ್ಮೇಲೆ ನನ್ ಬೇಬಿ ಮನೆಗ್ ಹೋಗ್ತಾಳೆ. ಆಗ ಈ ವರುಣ್ಗೆ ಅವನ್ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ. ಅದಕ್ಕೆ ಹೀಗೆಲ್ಲ ಮಾಡಿ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದರಲ್ಲಿ ಸ್ವಲ್ಪ ಲಾಜಿಕ್ ಇದೆ. ಏನು? ಏನಿಲ್ಲ, ಇದರಲ್ಲಿ ಹೆವಿ ಲಾಜಿಕ್ ಇದೆ ಅಂತ ಹೇಳಕ್ ಬಂದೆ. You're right. ಯಾ. ಸರಿ, ಈಗ ಅದಕ್ಕೆ ಏನ್ ಮಾಡೋಣ ಅಂತ ಇದ್ದೀರಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ವಿಷಯನ ನವದೀಪ್ ಅವ್ರಿಗೆ ಫೋನ್ ಮಾಡಿ ಹೇಳೋ ಉದ್ದೇಶ ಏನಾದ್ರೂ ಇದೆಯಾ ಮೇಡಮ್? ಆ ನವದೀಪಕ್ ಹೇಳಿ ಏನ್ ಪ್ರಯೋಜನ? ಅವನಿಗೆ ಹೇಳಿದ್ರೆ ಗನ್ ತಗೊಂಡು ಒಂದೇ ಸಲ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಇಷ್ಟೆಲ್ಲ ಆದ್ರೂ, ಇಷ್ಟು ಕೋಪದಲ್ಲಿದ್ರು ಆ ಬಡಪಾಯಿ ವರುಣ್ಗೆ ಏನೂ ಆಗ್ಬಾರ್ದು ಅನ್ನೋ ನಿಮ್ಮ ಒಂದು ಮನ್ಸಿದೆಯಲ್ಲ, ಆ ಒಂದು ಮನಸ್ಸಿಗೆ ಅವನಿಗೇನಾದ್ರೆ ನನಗೇನು? ಅದೇ ಅಂದ್ಕೊಂಡೆ. ಮದ್ವೆ ಟೈಮಲ್ಲಿ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಓಡಾಡ್ಬೇಕಲ್ವಾ, ಅದಕ್ಕೆ ಹೇಳ್ದೆ. ಓಹ್, ತಾವು ಹಂಗೆ ಬರ್ತಾ ಇದ್ದೀರಾ. ಓಕೆ ಓಕೆ ಓಕೆ. ನಿಮ್ಮ ಮುಂದಿನ ಪ್ರೋಗ್ರಾಮ್? ಸದ್ಯಕ್ಕೆ ನವದೀಪ್ ಹತ್ರ ಏನು ಹೇಳಲ್ಲ. ಯಾರ್ ಏನ್ ಹೇಳಿದ್ರೆ ನನ್ಗೇನು? ಸತ್ಯ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ರಾಮಾಚಾರಿ ಸಿದ್ದು ನಾವು. ರಾಮಾಚಾರಿ ಸತ್ತಿಲ್ಲ ಅಂತ ಯಾರ್ ಏನೇ ಹೇಳಿದ್ರು ಅದನ್ನ ಮಾತ್ರ ನಾನ್ ನಂಬಲ್ಲ. ಹಾಗಂತ ಆ ವರುಣನು ನಾನ್ ಸುಮ್ನೆ ಬಿಡಲ್ಲ. ಮತ್ತೆ ಈ ಮದ್ವೆ ಒಂದ್ ಆಗ್ಲಿ, ಆಮೇಲೆ ಆ ನವದೀಪಕ್ ಹೇಳಿ ಶೂಟ್ ಮಾಡಿ ಸಾಯಿಸೋದಕ್ಕೆ ಹೇಳ್ತೀನಿ. ಪಾಪ ಎರೆ ಹುಳು ತರ ಇರೋ ಅವನ ಮೇಲೆ ಇವರು ಸೇಡ್ ತೀರ್ಸ್ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಿಮ್ಮನ್ನು ಮುಗ್ಸಕ್ಕೆ ಅನಕೊಂಡ ರೇಂಜ್ ಅಲ್ಲಿ ಪ್ಲಾನ್ ನಡೀತಾ ಇದೆ. ನೀವು ತೋಡಿರೋ ಹಳ್ಳಕ್ಕೆ ನೀವೇ ಬಿದ್ದು ಸಮಾಧಿ ಆಗೋ ಕಾಲ ಹತ್ರ ಬಂದಾಯ್ತು. ಪಾಪ ಅದು ಗೊತ್ತಿಲ್ಲದೆ ನಾನು ಹಂಗ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಅಂತ ಎಗರಾಡ್ತಾ ಇದೆ. ಎಗರಾಡಿ ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದಿರುತ್ತಲ್ಲ, ಅದು ಬರ್ತಾ ಇದೆ. ಹಾಯ್ ಜಾನ್ಸಿ ಪುಟ್ಟಿ. ಏನ್ ಮೊಮ್ಮಗಳೇ, ಹೇಗಿದ್ಯಾ ಮರಿ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಜರ್ನಿ ಎಲ್ಲ ಆರಾಮಾಗಿತ್ತಾ? ಸೂಪರ್ ಆಗಿತ್ತಮ್ಮ. ಜರ್ನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮನ್ಸಿಗೆ ಏನೋ ಒಂಥರ ತೃಪ್ತಿ. ತಾತ, ನೀವ್ ಯಾವಾಗ್ಲೂ ಈ ತರ ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಜಾಣ ಪುಟ್ಟಿ, ನನ್ನ ಮೊಮ್ಮಗಳು ನಾನು ಖುಷಿ ಬಿಟ್ಟು ಬೇರೆ ಏನನ್ನು ಬಯಸಲ್ಲ
ಅಂತ ನನಗೆ ಗೊತ್ತು ಮೊಮ್ಮಗಳೇ. ಆದ್ರೆ ತಾತ, ನಾನು ಇವಾಗ ನಿಮ್ ಆಶೀರ್ವಾದಕ್ಕೋಸ್ಕರ ಕಾಲ್ ಮಾಡಿದ್ದೀನಿ. ಅರೆ ಅದು ಸದಾಕಾಲ ಇದ್ದೇ ಇರುತ್ತೆ ಕಣಮ್ಮ. ಇವತ್ತೇನು ಸಡನ್ ಆಗಿ ಫೋನ್ ಮಾಡಿ ಆಶೀರ್ವಾದ ಕೇಳ್ತಾ ಇದ್ದೀಯಾ? ಏನಿಲ್ಲ ತಾತ, ನನ್ ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ನಿಮ್ ಆಶೀರ್ವಾದ ನನಗ್ ಬೇಕೇ ಬೇಕಲ್ವಾ? ಅಲ್ಲಮ್ಮ, ಜೀವನದ ಹೋರಾಟದಲ್ಲಿ ನೀನಾಗ್ಲೇ ಗೆದ್ದಾಗಿದೆ ಕಣಮ್ಮ. ಇರ್ಬೋದು ತಾತ, ಆದ್ರೆ ಜೀವನ ಅನ್ನೋದು ಒಂದು ಲಾಂಗ್ ಜರ್ನಿ ಅಂತ ನೀವೇ ಹೇಳ್ತಿರ್ತೀರ ಅಲ್ವಾ? ಜರ್ನಿ ಅನ್ನೋ ಹಳ್ಳ, ಗುಂಡಿ, ಸ್ಪೀಡ್ ಬ್ರೇಕರ್, ಸಡನ್ ಟರ್ನ್ಸ್ಗಳು, ನಾವ್ ಎಕ್ಸ್ಪೆಕ್ಟೇ ಮಾಡದಿರೋ ಡೈವರ್ಷನ್ಸ್ ತಾತ. ನಿಜ ಕಣಮ್ಮ. ಜೀವನದಲ್ಲಿ ನಾವು ಅಂದ್ಕೊಳ್ಳೋದಕ್ಕಿಂತಲೂ ವಿಚಿತ್ರವಾದ್ದು ಬೇರೆ ಏನೋ ಒಂದು ಸವಾಲು ನಮ್ಮ ಎದುರಿಗೆ ಬಂದ್ಬಿಡುತ್ತಮ್ಮ. ಈಗ ನನ್ ಜೀವನದಲ್ಲಿ ಎಕ್ಸ್ಪೆಕ್ಟೇ ಮಾಡದಿರೋ ಸಿಚುವೇಶನ್ಸ್ ಎಲ್ಲ ಬರ್ತಿದ್ಯಲ್ಲ ತಾತ, ಅದ್ರಲ್ಲೆಲ್ಲ ನಾನ್ ಗೆಲ್ಬೇಕಲ್ವಾ? ಪುಟ್ಟಿ, ನೀ ಜೈಶಾಲಿ ಆಗ್ಬೇಕು. ಈಗ ನಿನ್ನ ಅತ್ತೆ ಮನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿನಗೆ ಜೀವನದಲ್ಲಿ ಒಳ್ಳೊಳ್ಳೆ ಅನುಭವಗಳನ್ನು ಆಲ್ರೆಡಿ ಕೊಟ್ಟಿದೆ. ಶ್ರೀಮಂತಿಕೆಯಲ್ಲಿ ಬೆಳೆದು ನೀನು ಈ ರೀತಿ ಮಾತಾಡ್ತಾ ಇದ್ಯಾ ಅಂತಂದ್ರೆ ನೀನು ಆಗ್ಲಿದ್ಯಾ ಕಣಮ್ಮ. ಆದರೂ ನೀನು ಕೇಳ್ತಾ ಇದ್ಯಾ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನಗೆ ಜೀವನದಲ್ಲಿ ಎಂತೆಂಥ ಸವಾಲು ಬಂದರೂ ನೀನು ಜೈಶಾಲಿಯಾಗು. ಥ್ಯಾಂಕ್ ಯು ತಾತ. ನನ್ನ ಆಶೀರ್ವಾದ ಇರಲಿ ಮಗು. ಆ ದೇವರ ಆಶೀರ್ವಾದನೂ ನಿನಗಿದೆ. ಆದ್ರಿಂದ ನೀನೇನು ಹೆದರ, ಧೈರ್ಯವಾಗಿ ಮುಂದೆ ನೀನು ಜೈಶಾಲಿ ಆಗ್ತೀಯ. ಓಕೆ? ಸರಿ ತಾತ, ನೀನ್ ನನ್ಗೆ ಇಷ್ಟ ಇಲ್ದಲ್ಲ, ನನಗೆ ಅಷ್ಟೇ. ಬಾಯ್ ತಾತ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್ ಮಗಳೇ, ಒಳ್ಳೇದಾಗ್ಲಿ. ಪಾಪದ ಕೂಸು. ಚೆನ್ನಾಗಿದೆ. ತುಳಸಿ, ಏನಪ್ಪ? ಜಾನ್ಸಿ ನಂಗೆ ಫೋನ್ ಮಾಡಿದ್ಲಮ್ಮ. ಹೌದಾ? ಏನ್ ವಿಷಯ ಅಂತ ಏನಾದ್ರು ಹೇಳಿದ್ಲಪ್ಪ? ವಿಷಯ ಏನು ಹೇಳಿಲ್ಲ. ನಾನು ಗೆಲ್ಲಬೇಕು ತಾತ, ನೀವು ಆಶೀರ್ವಾದ ಮಾಡಿ ಅಂತ ಹೇಳಿದ್ಲು. ಅವಳು ಆ ರೀತಿ ಕೇಳಿದ್ಲು ಅಂತಂದ್ರೆ ಏನೋ ಸಮಸ್ಯೆ ಎದುರಾಗಿದೆ ಅಂತ ತಾನೇ ಅರ್ಥ. ಹೌದಪ್ಪ, ನಮ್ ಜಾನ್ಸಿ ಒಂದ್ ರೀತಿ ಕತ್ತಿ ಅಂಚಿನ ಮೇಲೆ ನಡೀತಾ ಇದ್ದಾಳೆ. ಹಾಗಿದ್ಮೇಲೆ ಯಾವಾಗ ಯಾವ ಸಮಸ್ಯೆ ಬರುತ್ತೆ ಅಂತ ಹೇಳಕ್ಕಾಗತ್ತೆ ಹೇಳಿ? ಬರ್ಬೇಕಮ್ಮ. ನಾವು ಊಹೆ ಮಾಡದೇ ಇರುವಂತ ಒಂದು ಸಮಸ್ಯೆ ಎದುರಾದಾಗ್ಲೇ ಅಲ್ವಾ ನಮ್ಮ ಸಾಮರ್ಥ್ಯ ಎಂಥದ್ದು ಅಂತ ಗೊತ್ತಾಗೋದು, ಮತ್ತೆ ನಾವು ಸ್ಟ್ರಾಂಗ್ ಆಗೋದು. ಎಸ್ ಯಜಮಾನ್ರೆ, ನಿಮ್ಮ ಮಾತು ಸತ್ಯ. ಉಳಿಪೆಟ್ಟು ತಿಂದ್ರೆ ಕಲ್ಲು ಶಿಲೆ ಆಗತ್ತೆ, ಉಳಿಪೆಟ್ಟು ತಿಂದಿಲ್ಲ ಅಂದ್ರೆ ಅದೇ ಕಲ್ಲು ಕಾಲ್ ಕೆಳಗಿನ ಮೆಟ್ಲಾಗತ್ತೆ. ಹುಳಿ ಪೆಟ್ಟು ತಿಂದು ಕಲ್ಲು ಶಿಲೆ ಆದ್ರೆ ಗುಡ್, ಫೇರ್ ಎನಫ್. ಆದ್ರೆ ಹುಳಿ ಪೆಟ್ಟು ತಿಂದು ಶಿಲೆ ಪುಡಿ ಪುಡಿ ಆಗ್ಬಿಟ್ರೆ ಕಷ್ಟ ಆಗತ್ತಲ್ವ ರಾಯ್? ನಿನ್ನ ಅನುಮಾನ ಓಕೆ, ಆದರೆ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು? ಒಂದು ಮಾತು ಪ್ರತೀತಿಲಿದೆ, ಸುಳ್ಳು ಯಾವತ್ತೂ ಸತ್ಯದ ಮುಂದೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ, ಆಗೋದೂ ಇಲ್ಲ. ಅದೇ ರೀತಿ ಧರ್ಮದ ಮುಂದೆ ಅಧರ್ಮ ನಿಲ್ಲೋಕ್ಕಾಗಿಲ್ಲ, ಆಗೋದೂ ಇಲ್ಲ. ನೋಡು, ನಮ್ಮ ಜಾನ್ಸಿ ಯಾವತ್ತು ಶ್ರೀರಾಮಚಂದ್ರನಂತ ಸಾತ್ವಿಕ ಗುಣ ರಾಘುನ ಕೈ ಹಿಡಿದ್ಲು, ಆವತ್ತೇ ಸತಿ ಧರ್ಮ ಪಾಲಿಸೋ ಸೀತಾಮಾತೆ ಆಗ್ಬಿಟ್ಲು ಅವಳು. ಅಪ್ಪ, ಆ ರಾಮ ಸೀತೆಗೂ ವನವಾಸ ತಪ್ಪಿದ್ದಲ್ಲ ಅಂತ ಮರಿಬೇಡಿ. ಅದೆಲ್ಲ ನಿಜವಾದ ಮಾತೆ. ಆದರೆ ಕೊನೆಯಲ್ಲಿ ಉಳಿದಿದ್ದೇನು? ರಾಮನ ಆದರ್ಶ, ತತ್ವ ಸಿದ್ಧಾಂತ. ನೀನು ರಾಮಾಯಣ ಮಹಾಭಾರತ ಯಾವುದನ್ನಾದ್ರೂ ತಗೋ, ಏನು ಹೇಳುತ್ತೆ? ಧರ್ಮದ ಹಾದಿಯಲ್ಲಿ ನಡೆದವರು ಯಾರಿಗೂ ಸೋಲಿಲ್ಲ ಅನ್ನೋದಷ್ಟೇ ಸಂದೇಶ. ಹೌದು ಮಾವ, ನಿಮ್ಮ ಮಾತು 100% ಸತ್ಯ. ಅದು ಏನಾಗುತ್ತೆ ಅಂದ್ರೆ ಮೊದಲು ಈ ಅಧರ್ಮ ಅನ್ನೋದು ಇನ್ನೇನು ಗೆದ್ದೇ ಬಿಡ್ತು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಗೊತ್ತಾಗೋದು ಕೋನೆಲಲ್ವಾ, ಯಾವತ್ತಿದ್ರು ಗೆಲ್ಲೋದು ಧರ್ಮನೇ ಅಂತ. ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾಗಾರ್ಜುನ್, ಈ ವೇದಾಂತ ಹೇಳಕ್ ಮಾತ್ರ ಚೆನ್ನಾಗಿ ಬರುತ್ತೆ ನಿನಗೆ. ಈ ರಾಮಾಯಣ ಮಹಾಭಾರತ ವೇದಾಂತ ತತ್ವ ಎಲ್ಲ ಆ ಕಾಲಕ್ಕೆ.
ಈ ಕಾಲಕ್ಕಲ್ಲ. ತುಳಸಿ, ಕಾಲ ಯಾವ್ದು ಬೇಕಾದ್ರೂ ಆಗಿರ್ಲಿ, ಸತ್ಯ ಧರ್ಮ ಈ ದಾರಿಲಿ ಹೋಗೋರ್ಗೆ ಯಾವತ್ತೂ ಸೋಲಾಗಲ್ಲ. ಅದು ನಿನ್ನ ಭ್ರಮೆ. ಆ ಕಾಲದಲ್ಲಿ ಇದ್ದಿದ್ದು ಒಬ್ನೇ ಶಕುನಿ, ಒಬ್ಳೇ ಕೈ. ಆದ್ರೆ ಇವಾಗ ಝಾನ್ಸಿ ಸುತ್ತಮುತ್ತ ಇರೋರೆಲ್ಲ ಶಕುನಿಗಳು, ಕೈಗಳು. ಅವ್ರ ಸಂಚಿನ ಮಧ್ಯೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ತುಳಸಿ, ಗೆಲುವು ಧರ್ಮಕ್ಕ ಅಧರ್ಮಕ್ಕ ಅನ್ನೋದು ಗೊತ್ತಾಗತ್ತೆ ಬಿಡು. ದೊಡ್ಡಪ್ಪ, ನಾವ್ ಅನ್ಕೊಂಡಾಗೆ ಎಲ್ಲ ಆಗುತ್ತೆ ತಾನೆ? ಯಾವ ಎಡ್ವಟು ಇಲ್ದೆ ನಾವ್ ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತಲ್ವಾ? ನಿನಗ ಡೌಟೇ ಬೇಡ. ಪ್ಲಾನ್ ಮಾಡಿರೋದು ಯಾರು ಹೇಳು? ನಾವು ತಾನೇ. ವರ್ಕೌಟ್ ಆಗೇ ಆಗುತ್ತೆ. ಬಾವಾ, ಅವ್ಳು ಸೈಕಲ್ ಓಡ್ಸಕ್ ಬರಲ್ಲ ಅಂತ ತಾನೆ ನಾವ್ ಈ ರೈಸ್ ಪ್ಲಾನ್ ಮಾಡಿದ್ದು. ಅವಳು ನೋಡಿದ್ರೆ ಒಂದೇ ದಿವಸದಲ್ಲಿ ಸೈಕಲ್ ಕಲ್ತು ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಿ ರೈಸ್ ಹೊರಟೇ ಬಿಟ್ಲು. ಮಂಜುಳಾ, ಇಳಿದ ತಕ್ಷಣ ಕಪ್ಪು ನಮ್ಮದೇ ಅಂತ ತಿಳ್ಕೊಳ್ಳೋದು ತಪ್ಪು. ಅವಳು ಸೈಕಲ್ ಕಲ್ತು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಗೆಲ್ಲೋದಷ್ಟು ಈಸಿ ಇದೆಯಾ? ನೋಡಮ್ಮ, ಸೈಕಲ್ ಕಲಿಯೋದು ಅವಳ ಕೈಲಿ ಇತ್ತು, ಕಲ್ತ್ಲು. ಆದ್ರೆ ಅವಳ ಸೋಲು ನಮ್ಮ ಕೈಯಲ್ಲಿ ಇರೋದು. ಆದ್ರೆ ಇವಾಗ ಅವಳು ಅನಿತಾ ಇಂದಾನೆ ಹೋಗ್ತಿದ್ದಾಳಂತೆ. ಅನಿತಾಗೆ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾಳಂತೆ. ಕೊಡ್ಲಿ ಬಿಡಮ್ಮ. ಈಗ ಈ 3ನೇ ತಿರುವಿದೆ ನೋಡು, ಅದನ್ನ ಅನಿತಾ ದಾಟಿ ಮುಂದೆ ಪಾಸ್ ಮಾಡಿದ ತಕ್ಷಣ ಅಲ್ಲಿ ರೋಡ್ಗೆ ತಂತಿ ಅಡ್ಡ ಬರುತ್ತೆ.